ಕ್ರಶ್ ಒಬ್ರ ಮೇಲೆ ಆಗಿರೋದು ಹಾಗೆ ಇದೆ. ಅತಿ ಶೀಘ್ರದಲ್ಲಿ ರಿವೀಲ್ ಮಾಡ್ತೀವಿ. ಎಲ್ಲಾದರೂ ಹೌದಾ, ಓಕೆ, ಫುಲ್ ಅಲ್ಲೂ ಅಷ್ಟೇ. ಮುಂಚೆಲ್ಲ ಸ್ವಲ್ಪ ಎಕ್ಸ್ಪ್ರೆಸಿವ್, ಇವಾಗ ಜಾಸ್ತಿ ಐಸ್ ಕ್ರೀಮ್ ತಿನ್ನಕ್ಕೆ ಹೋಗೋಣ ಈ ಥರ ಒಂಥರ ಹಿಂಗೆ ಕೊಡ್ಬೇಕಾ, ಯಾಕೆ ಹಿಂಗಿರ್ತಾರೆ. ನನಗೆ ಒಂದೊಂದ್ಸಲ ಕ್ವಶನ್ಸ್ ಬರುತ್ತೆ, ಹೌದಾ ಹಿಂಗಿರ್ತಾರ, ನೀವು ಅದು ಅವ್ರು ಅಂತಾರೆ ನಿಮ್ಗೆ ಯಾರು ಪ್ರೊಫೆಸರ್ ಮೇಲೋ ಇಲ್ಲ, ಅದಕ್ಕೆ ನಿಮ್ಗೆ ಗೊತ್ತಿಲ್ಲ ಸುಮ್ಮನೆ ಮಾಡಿ ಅಂತೇಳಿ. ಆ್ಯಂಡ್ ನಾನು ಸೆಲೆಕ್ಟ್ ಆಗಿದ್ದೀನಿ ಅಂತ ಗೊತ್ತಾದಾಗ ಎಲ್ಲರೂ ರಿಯಾಕ್ಷನು. ಪ್ರೀತಿಯ ವೀಕ್ಷಕರೇ, ಜಿ ಕನ್ನಡ ವಾಹಿನಿಯಲ್ಲಿ ಕರ್ಣ ಧಾರಾವಾಹಿ ಪ್ರಸಾರ ಆಗ್ತಿದೆ. ಈ ಧಾರಾವಾಹಿಯ ಹೀರೋಯಿನ್ ಭವ್ಯ ಗೌಡ ಅವರು ನಮ್ಮ ಜೊತೆ ಇದ್ದಾರೆ. ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು? ನಾನು ಸಖತ್ತಾಗಿದ್ದೀನಿ. ಕರ್ಣ ಧಾರಾವಾಹಿ ಹೀರೋಯಿನ್ ಯಾರು ಅಂತ ಸಾಕಷ್ಟು ಕುತೂಹಲ ಇತ್ತು ವೀಕ್ಷಕರಿಗೆ. ನಿಮ್ಮ ಪ್ರೋಮೋ ರಿಲೀಸ್ ಆಯಿತು, ಯಾರ್ಯಾರು ಏನೇನು ಹೇಳಿದ್ರು? ನನಗೂ ತುಂಬ ಕುತೂಹಲ ಇತ್ತು, ಯಾರು ಹೀರೋಯಿನ್ ಆಗ್ತಾರೆ ಇದಕ್ಕೆ ಅಂತ. ನಾನೇ ಆದಾಗ ತುಂಬ ಖುಷಿ ಆಯಿತು. ಆ್ಯಂಡ್ ಪ್ರೋಮೋ ಬಂದಾಗ ಆ್ಯಂಡ್ ನಾನು ಸೆಲೆಕ್ಟ್ ಆಗಿದ್ದೀನಿ ಅಂತ ಗೊತ್ತಾದಾಗ ಎಲ್ಲರೂ ರಿಯಾಕ್ಷನು, ನೀನು ಸೆಲೆಕ್ಟ್ ಆದ್ಯಾ, ವಾವ್ ಕಂಗ್ರಾಟ್ಸ್, ಎಲ್ಲರೂ ಫುಲ್ಲು ಖುಷಿಯಿಂದ ಕಂಗ್ರಾಟ್ಸ್ ಮಾಡೋದು. ಸೊ ಖುಷಿ ಆಯಿತು. ಈ ಪ್ರಾಜೆಕ್ಟ್ ನಿಮಗೆ ಆಫರ್ ಬಂದಾಗ ಹೇಗೆ ಅನ್ನಿಸ್ತು? ನೀವೇನು ಯೋಚನೆ ಮಾಡಿದ್ರಿ? ತುಂಬ ಖುಷಿ ಆಯಿತು. ಫಸ್ಟ್ ಆಫ್ ಆಲ್ ಈ ಥರ ಒಂದು ಒಳ್ಳೆ ಪ್ರಾಜೆಕ್ಟ್ ಸಿಕ್ಕಿದಾಗ ಎಲ್ಲರೂ ಫಸ್ಟ್ ಪ್ಲಸ್ ಪಾಯಿಂಟ್ಸ್ನೇ ಯೋಚನೆ ಮಾಡೋದು. ಆ್ಯಂಡ್ ನನಗೆ ಸ್ವಲ್ಪ ಯೋಚನೆ ಮಾಡಿದೆ, ನಾನು ಇವಾಗಲೇ ಪ್ರಾಜೆಕ್ಟ್ ಮಾಡಿದೆ ಅಥವಾ ಬ್ರೇಕ್ ತೊಗೊಳ್ಳಿ, ನಂತಲ್ಲೇ ಸ್ವಲ್ಪ ಬ್ರೇಕ್ ತೊಗೋಬೇಕು ಅನ್ನೋದೇ ಇತ್ತು. ಒಂದು ಅಟ್ಲೀಸ್ಟ್ ಸ್ವಲ್ಪ ದಿನ ಸಿಕ್ಕಿದಾಗ ಫಸ್ಟು ಹೋಗಿದ್ದೆ ಅಮ್ಮನ ಹತ್ರ, ಏನು ಮಾಡಲಿ ಅಂದಾಗ ಅಮ್ಮ ಅವಕಾಶ ಸಿಕ್ಕಿದಾಗ ಬಿಡಬಾರ್ದು, ಸುಮ್ಮನೆ ಮಾಡು ಅಂತ ಹೇಳಿದ್ರು. ದೆನ್ ಎಸ್, ಬಿಡಬಾರ್ದು ಅಂತ ಹೇಳಿ ಮಾಡಿದೆ. ನಿಮ್ಮ ಪಾತ್ರದ ಬಗ್ಗೆ ಹೇಳಿ. ನಾನು ನಿಧಿ ಕ್ಯಾರೆಕ್ಟರ್ ಪ್ಲೇ ಮಾಡ್ತಾಯಿದ್ದೀನಿ. ನಿಧಿ ಸಮಥಿಂಗ್ ವೆರಿ ಡಿಫ್ರೆಂಟ್ ನನಗೆ. ಆ್ಯಂಡ್ ತುಂಬ ಬಬ್ಲಿ ಆ್ಯಂಡ್ ತುಂಬ ಅಂದರೆ ಲೈವ್ಲಿ ಆಗಿರ್ತಾಳೆ, ಸಿಕ್ಕಾಪಟ್ಟೆ ಎಕ್ಸ್ಪ್ರೆಸಿವ್. ಆ್ಯಂಡ್ ಕರ್ಣ ಸರ್ ಮೇಲೆ ಅವಳಿಗೆ ಲವ್ ಆಗುತ್ತೆ. ಆ್ಯಂಡ್ ಒಂದು ಪ್ರೊಫೆಸರ್ನ ಎಷ್ಟು ಚಂದ ಲವ್ ಮಾಡ್ಬೋದು ಅನ್ನೋದು ನಿಧಿ ಹೇಳ್ಕೊಡ್ತಾ ಹೋಗ್ತಾಳೆ. ಆ್ಯಂಡ್ ಅದ್ರ ಜೊತೆಗೆ ಅವಳು ನಂಬರ್ 1 ಸ್ಟೂಡೆಂಟ್, ನಮ್ಮ ಫಸ್ಟ್ ರ್ಯಾಂಕ್ ಸ್ಟೂಡೆಂಟ್ ಅವಳು. ಆ್ಯಂಡ್ ಓದೋದ್ರಲ್ಲಾಗಿರ್ಬೋದು, ಹಿರಿಯರಿಗೆ ರೆಸ್ಪೆಕ್ಟ್ ಕೊಡೋದಾಗಿರ್ಬೋದು, ಎಲ್ಲದರಲ್ಲೂ ಒಂಥರ ಸಿಕ್ಕಾಪಟ್ಟೆ ಬಬ್ಲಿ ಆಗಿರ್ತಾಳೆ ಅವಳು. ಸಾಕಷ್ಟು ಜನ ಪ್ರೊಫೆಸರ್ಗಳನ್ನ ಇಷ್ಟಪಡುವಂಥವ್ರು ತುಂಬ ಜನ ಹುಡುಗಿರು ನಿಮ್ಮಲ್ಲಿ ಇದ್ದಾರೆ. ನೀವೇನಾದ್ರು ನೋಡಿದ್ರಾ ಅಥವಾ ನಿಮಗೆ ಏನಾದರೂ ಕ್ರಶ್ ಆಗಿತ್ತಾ ಪ್ರೊಫೆಸರ್ ಮೇಲೆ? ಆ್ಯಕ್ಚುಲಿ ನಂಗೆ ಇತ್ತು ಪ್ರೊಫೆಸರ್ ಚೆನ್ನಾಗಿರೋರು ಸಿಗಬೇಕು ಅಂತ, ಬಟ್ ರಿಯಲ್ ಲೈಫಲ್ಲಿ ಸಿಗಲಿಲ್ಲ. ಎಲ್ಲ ಮದುವೆ ಆಗಿರೋರು ಅಥವಾ ಏಜ್ಡ್ ಆಗಿರೋರು ಸಿಕ್ಕಿದ್ರು. ಅಂದರೆ ಎಲ್ಲ ಲೇಡಿ ಪ್ರೊಫೆಸರ್ಸ್ ಇದ್ದರು ನಮಗೆ. ಒಬ್ಬರೇ ಸ್ಟ್ಯಾಟಿಸ್ಟಿಕ್ಸಿಗೆ ಮಾತ್ರ ಇದ್ದರು ಅವರು ಕಾಲೇಜ್ ಡೇಸಲ್ಲಿ. ಅವ್ರಿಗೆ ಮದುವೆ ಆಗಿ ವಯಸ್ಸಾಗಿತ್ತು ಅವ್ರಿಗೆ. ಚಾನ್ಸ್ ಇಲ್ಲ ಅಂದ್ರೆ ಇವಾಗ ಚಾನ್ಸ್ ಸಿಕ್ಕಿದೆ, ಆನ್ ಸ್ಕ್ರೀನ್ ಆದರೂ ಇದೆ. ಬಟ್ ಒಂಥರ ವೆರಿ ಡಿಫ್ರೆಂಟ್. ಅಂದರೆ ರಿಯಲ್ ಲೈಫಲ್ಲಿ ಮಾಡೋಕ್ಕಾಗಲ್ಲ, ರಿಯಲ್ ಲೈಫಲ್ಲಿ ಈಗೂ ಮಾಡ್ಬೋದಾ ಅನ್ನೋದು ನನಗೆ ಅರ್ಥ ಆಗ್ತಿದೆ. ಸೊ ಎಂಜಾಯಿಂಗ್ ಇಟ್. ಅಂದರೆ ಈಗ ಕ್ರಶ್ ಇರುತ್ತೆ ಪ್ರೊಫೆಸರ್ ಮೇಲೆ, ಆ ಎಕ್ಸ್ಪ್ರೆಷನ್ಗಳೇ ಬೇರೆ ಥರ. ಇದೆಲ್ಲ ಹೇಗೆ ಅನಿಸುತ್ತೆ ಈ ಹಿಂದಿನ ಸೀರಿಯಲಿ ಕಂಪೇರ್ ಮಾಡಿದ್ರೆ? ತುಂಬ ಚೇಂಜ್ ಅವರು. ಅಂದರೆ ಅದು ಒಂಥರ ಹಿಂಗೆ ಕೊಡ್ಬೇಕಾ, ಯಾಕೆ ಹಿಂಗಿರ್ತಾರೆ. ನನಗೆ ಒಂದೊಂದ್ಸಲ ಕ್ವಶನ್ಸ್ ಬರುತ್ತೆ, ಹೌದಾ ಹಿಂಗಿರ್ತಾರ, ನೀವು ಅದು ಅವ್ರು ಅಂತಾರೆ ನಿಮ್ಗೆ ಯಾರು ಪ್ರೊಫೆಸರ್ ಮೇಲೋ ಇಲ್ಲ, ಅದಕ್ಕೆ ನಿಮ್ಗೆ ಗೊತ್ತಿಲ್ಲ ಸುಮ್ಮನೆ ಮಾಡಿ ಅಂತೇಳಿ. ವೆರಿ ಡಿಫ್ರೆಂಟ್, ಅದು ಹೇಳ್ತಿಲ್ಲ. ದಿನನೂ ಎಂಜಾಯ್ ಮಾಡ್ತಿದ್ದೀನಿ ಈ ಪಾತ್ರನ. ಆ್ಯಂಡ್ ವೆರಿ ಡಿಫ್ರೆಂಟ್. ಅಂದರೆ ಒಂದು ಮೂಮೆಂಟಲ್ಲಿ ಹಿಂಗಿದ್ರೆ ಇನ್ನೊಂದು ಮೂಮೆಂಟಲ್ಲಿ ಬೇರೆ ಥರ ಇರ್ತಾಳೆ ನಿಧಿ. ಆ್ಯಂಡ್ ಸಿಕ್ಕಾಪಟ್ಟೆ ಕರ್ಣ ಸರ್ ಹೋಗ್ತಿದ್ರೆ ಅವ್ರನ್ನ ಸಿಕ್ಕಾಪಟ್ಟೆ ಅಡ್ಮೈರ್ ಮಾಡ್ತಾಳೆ. ಎಲ್ಲದರಲ್ಲಿ ಅವರೆಲ್ಲ ಹಿಂಗೆ ಫುಲ್ಲು ಲೈವ್ಲಿ ಆಗಿರ್ತಾಳೆ. ಸೊ ಸಖತ್ತಾಗಿದೆ. ಅಂದರೆ ನಿಮ್ಮನ್ನ ಜನರು ರೌಡಿ ಬೇಬಿ ಅಂತ ಅನ್ಕೊಂಡಿದ್ದಾರೆ, ಬಟ್ ಇದು ಕಂಪ್ಯಾರಿಟಿವ್ಲಿ ತುಂಬ ಚೇಂಜ್ ಇದೆ. ವೆರಿ ಡಿಫ್ರೆಂಟ್. ಆ್ಯಂಡ್ ತುಂಬ ಇದೆಲ್ಲ ನಾಚ್ಕೊಳ್ಳೋದೆಲ್ಲ ನಿಜ ಕಷ್ಟ. ಅದೆಲ್ಲ ನಂಗೆ ಸ್ವಲ್ಪ ಕಷ್ಟ, ನಾಚಿಕೆ ಪಟ್ಕೊಳ್ಳೋದು, ಹಿಂಗೆಲ್ಲ ನೋಡೋದು, ನಗಾಡೋದು, ಸುಮ್ಮನೆ ಹಿಂಗೆಲ್ಲ ಆಡೋದು. ಆಫ್ ದ ಸ್ಕ್ರೀನ್ ಮಾಡ್ತೀನಿ, ರೋಲ್ ಹೇಳಿದ ತಕ್ಷಣ ಫುಲ್ ಸರ್ ಅಂತ ಇರ್ತೀನಿ. ಸೊ ಒಂಥರ ಚೆನ್ನಾಗಿದೆ, ಎಂಜಾಯ್ ಮಾಡ್ತಿದ್ದೀನಿ, ತುಂಬ ಕಲಿತಿದ್ದೀನಿ ಈ ಪಾತ್ರದಿಂದ. ಸೊ ನಿಧಿ ಪಾತ್ರದ ಥರ ಭವ್ಯ ಅವರಿಗೆ ಯಾರಾದ್ರ ಮೇಲೆ ಕ್ರಶ್ ಏನಾದರೂ ಆಗಿದ್ದಿದೆಯಾ ಅಥವಾ ಇನ್ನೂ ರನ್ನಿಂಗ್ ಇದೆಯಾ ಅಂತ? ಕ್ರಶ್ ಒಬ್ರ ಮೇಲೆ ಆಗಿರೋದು ಹಾಗೆ ಇದೆ. 5 years ಬ್ಯಾಕ್ ಆಗಿದ್ದು. ಸೊ ಹಾಗೆ ಇದೆ. ಕಿರಣ್ ರಾಜ್ ಅವರಿದ್ದಾರೆ, ನಮ್ರತಾ ಗೌಡ ಅವರಿದ್ದಾರೆ, ದೊಡ್ಡ ಧಾರಾವಾಹಿ ಬಳಗ. ಹೇಗೆ ಅನಿಸ್ತಾ ಇದೆ? ತುಂಬ ಖುಷಿ ಇದೆ. ಆ್ಯಂಡ್ ಈ ಪ್ರೋಮೋ ಬಿಟ್ಟಾಗೆ ನಾನು ನೋಡಿದ್ದೆ, ಕ್ಯಾಸ್ಟಿಂಗ್ ಆಗಲಿ ಲೈಕ್ ಎವ್ರಿಥಿಂಗ್ ವಾಸ್ ಲೈಕ್ ಪರ್ಫೆಕ್ಟ್. ಸೊ ಈ ಒಂದು ಅವಕಾಶ ಸಿಕ್ಕಿದಾಗ ನಾನು ಹೋಗಬೇಕು, ಇನ್ನು ಕಲಿಬೋದು, ಇವ್ರ ಜೊತೆ ಎಲ್ಲ ಇದ್ರೆ ಇನ್ನು ಕಲಿಬೋದು. ಆ್ಯಂಡ್ ವೆರಿ ಗುಡ್ ಕ್ಯಾಸ್ಟಿಂಗ್, ತುಂಬ ಎಲ್ಲ ದೊಡ್ಡ ಕಲಾವಿದರಿದ್ದಾರೆ. ಸೊ ಅವ್ರ ಮಧ್ಯೆ ಇದ್ದೀನಿ ಅಂದರೆ ಸಿಕ್ಕಾಪಟ್ಟೆ ಪ್ರೌಡ್ ಫೀಲ್ ಇದೆ ನನಗೆ. ಜೊತೆಗೆ ಎಷ್ಟು ಚಾಲೆಂಜಿಂಗ್ ಆಗಿದೆ ಅಂತ? ವೆರಿ ಮಚ್ ಚಾಲೆಂಜಿಂಗ್, ಬಿಕಾಸ್ ಎಲ್ಲ ಸಿಕ್ಕಾಪಟ್ಟೆ ಸೂಪರ್ ಸೀನಿಯರ್ಸು, ನಾನು ಸ್ವಲ್ಪ ಜೂನಿಯರು.
ಆ್ಯಂಡ್ ಈ ಪಾತ್ರ ಕೂಡ ನನಗೆ ಹೊಸದು. ಇದು ಒಂದು ಚಾಲೆಂಜಿಂಗು. ಕಲಿಬೇಕು. ಇನ್ನು ಏನಾದರೂ ಜನಕ್ಕೆ ಯಾವ ರೀತಿ ಇಷ್ಟ ಆಗುತ್ತೆ ಅಂತ ಗೊತ್ತಾಗಲ್ಲ. ಈ ಮೂಮೆಂಟಲ್ಲಿ ಇದು ಇಷ್ಟ ಆಗಿದ್ರೆ ನೆಕ್ಸ್ಟ್ ಮೂಮೆಂಟಲ್ಲಿ ಅದು ಇಷ್ಟ ಆಗಿರಲ್ಲ. ಸೊ ಅದನ್ನು ಕರೆಕ್ಟ್ ಮಾಡಿಕೊಂಡು ಏನಾದರೂ ಮಾಡ್ತಾ ಹೋಗಬೇಕು. ಸೊ ವೆರಿ ವೆರಿ ಚಾಲೆಂಜಿಂಗ್. ಡೇ ಬೈ ಡೇ ಚಾಲೆಂಜ್ ಆಗ್ತಾನೆ ಇದೆ. ಸೊ ನೋಡ್ಬೇಕು ಏನಾಗುತ್ತೆ ಅಂತ. ಕಾಸ್ಟ್ಯೂಮ್ ತುಂಬ ಡಿಫ್ರೆಂಟ್ ಆಗಿದೆ ನಿಮ್ಮ ನಿಧಿ ಕ್ಯಾರೆಕ್ಟರ್ದು. ಯಾವ ರೀತಿ ಡಿಸೈನ್ ಮಾಡಿಸ್ತಿದ್ದೀರಾ? ಆ್ಯಕ್ಚುಲಿ ಈ ಪಾತ್ರಕ್ಕೆ ಕಾಸ್ಟ್ಯೂಮು ನನಗೆ ಚಾನಲ್ ಅವರೇ ಇದು ಮಾಡಿದ್ದು. ಅಂದರೆ ಹೀಗೇ ಇರಬೇಕು ಆ್ಯಂಡ್ ಪ್ರೊಡಕ್ಷನ್ ಹೌಸ್ ಆ್ಯಂಡ್ ಚಾನಲ್ ಪೀಪಲ್ ಇಲ್ಲ, ಈ ಪಾತ್ರಕ್ಕೆ ವೆರಿ ಸಿಂಪಲ್. ಅವಳು ತುಂಬ ಎಲ್ಲ ತುಂಬ ಗಾಡಿಯಾಗೆಲ್ಲ ಕಾಸ್ಟ್ಯೂಮ್. ಅವಳು ವೆರಿ ಸೆಟಲ್ಡ್ ಪೇಸ್ಟಲ್ ಕಲರ್ಸೇ ಹಾಕಬೇಕು ನಿಧಿ. ಆ್ಯಂಡ್ ಅವಳು ಬಬ್ಲಿಯಾಗಿ ಕಾಣಿಸ್ಬೇಕಂದ್ರೆ ಹೀಗೆ ಇರಬೇಕು ಕಾಸ್ಟ್ಯೂಮ್ಸ್ ಹೇಳಿ ಅವರೇ ಒಂದಷ್ಟು ಪ್ಯಾಟ್ರನ್ಸ್ನ ಕಲಿಸಿ ಹೀಗೆ ಇರಬೇಕು. ಅದನ್ನು ಬಿಟ್ಟು ಹೋಗಂಗಿಲ್ಲ ನಾನು. ಸೊ ಈ ಪ್ಯಾಟ್ರನ್ಸಲ್ಲೇ ಇರಬೇಕು. ಆಗ ಆ ಪಾತ್ರನೂ ಕೂರುತ್ತೆ ಆ್ಯಂಡ್ ಎಲ್ಲದು ಜನಕ್ಕೂ ಕನೆಕ್ಟ್ ಆಗುತ್ತೆ ಅಂತೇಳಿ ಪ್ರೊಡಕ್ಷನ್ ಹೌಸ್ ಆ್ಯಂಡ್ ಚಾನಲ್ ಪೀಪಲ್ ಹೀಗೆ ಇರಬೇಕು ಅಂತ ಅವರೇ ಒಂದಷ್ಟು ಐಡಿಯಾ ಕೊಟ್ಟು ಅವರೇ ಇದು ಮಾಡಿದ್ದಾರೆ. ಸೊ ಅದ್ರ ಪ್ರಕಾರ ಹೋಗ್ತಾ ಇದ್ದೀನಿ. ಬಬ್ಲಿ ಕ್ಯಾರೆಕ್ಟರ್ ಅಂತ ಹೇಳಿದ್ರಿ. ಎಪಿಸೋಡ್ ಅಂದರೆ ಸೀನ್ ಮುಗಿದ ನಂತರನೂ ಹ್ಯಾಂಗ್ ಓವರ್ ಇರ್ತಿದೆಯಾ ಅಥವಾ ಆ ಹ್ಯಾಂಗ್ ಓವರಲ್ಲಿ ಏನಾದ್ರು ಒಂದು ಬಾನ್ಗಡಿ ಮಾಡ್ಕೊಂಡು ಆನ್ ದ ಸ್ಕ್ರೀನ್ ಸ್ವಲ್ಪ ಹಂಗೆ ಹಿಂಗೆ ಆಡ್ತಿರ್ತೀನಿ. ಆನ್ ದ ಸ್ಕ್ರೀನ್ ಅದು ಬರಲ್ಲ ನನಗೆ. ಸ್ವಲ್ಪ ಏನಾಗುತ್ತೋ ಅಂತ ಹೇಳಿ. ಬಟ್ ಮನೇಲಿ ಇತ್ತೀಚೆಗೆ ಸ್ವಲ್ಪ ಎಕ್ಸ್ಪ್ರೆಷನ್ಸ್ನೆಲ್ಲ ಮಿರರ್ ಮುಂದೆ ನಿಂತ್ಕೊಂಡು ಹಿಂಗೆ ಹಂಗೆ ಅಂತೆಲ್ಲ ಕಲಿತಾ ಇದ್ದೀನಿ. ಬಿಕಾಸ್ ಈ ಬಬ್ಲಿ ಕ್ಯಾರೆಕ್ಟರ್ಗೆ ಎಕ್ಸ್ಪ್ರೆಷನ್ಸೇ ಮೇಯ್ನ್ ಮುಖ್ಯ ಆಗಿರೋದ್ರಿಂದ. ನಮ್ಮ ಅಮ್ಮ ಒಂದಿನ ನೋಡಿದ್ರೆ ಏನಾದರೂ ಹುಚ್ಚಿಡ್ಸಿದ್ಯಾ ಅಂತ ಕೇಳಿದ್ರು. ಅಮ್ಮ ಕಲಿತಾ ಇದ್ದೀನಿ ಇದು ಎಕ್ಸ್ಪ್ರೆಷನ್ ಅಂತ ಹೇಳಿದಾಗ ಅಮ್ಮ ಓಕೆ ಅಂತ ಹೇಳಿ ಇತ್ತೀಚೆಗೆ ನನ್ನ ಅಕ್ಕ ನನ್ನ ಅಮ್ಮ ಎಲ್ಲ ರೀಲ್ಸ್ ಕಳಿಸ್ತಾರೆ. ಎಕ್ಸ್ಪ್ರೆಷನ್ಸ್ ಇರೋದು, ಎಕ್ಸ್ಪ್ರೆಸಿವ್ ಮಾಡಿರೋದು, ಅದ್ರ ಹುಡುಗಿದ್ದು ರೀಲ್ಸ್ ಇದ್ರೆ ನೋಡಿದ್ರಲ್ಲಿ ಎಕ್ಸ್ಪ್ರೆಷನ್ ಎಷ್ಟು ಚೆನ್ನಾಗಿದೆ ಕಲಿ ಅಂತ ಹೇಳಿ ಕಳಿಸ್ತಾ ಇರ್ತಾರೆ. ಈಗ ನಿಮ್ಮ ಫ್ರೆಂಡ್ಸ್ ಎಲ್ಲ ಹೇಳ್ತಾ ಇದ್ದೀರಾ ಇಷ್ಟು ದಿವಸ ಹುಡುಗನ ಥರ ಇದ್ದ ಇವಾಗ ಹುಡುಗಿ ಥರ ಆಡು ಅಂತ? ನಾನು ಇಲ್ಲ ಅಂದರೆ ಫ್ರೆಂಡ್ಸ್ ಜೊತೆ ಇದ್ದಾಗ ಆ ಜೋಶಲ್ಲಿ ಒಂಥರ ಫುಲ್ ಮಚ್ಚ ಗಿಚ್ಚ ಎಲ್ಲ ಸ್ವಲ್ಪ ಕಮ್ಮಿ. ಬಟ್ ಅವಾಗ ಬಾರೋ ಹಿಂಗೆಲ್ಲ ಇದೆ. ಬಟ್ ಇಲ್ಲಿ ತುಂಬ ಡೀಸೆಂಟ್. ಅಂದರೆ ಅದೇ ಥರ ಆಗಿ ಎಲ್ಲರ ಜೊತೆ ಇವಾಗ ಹಾಗೆ ಮಾತಾಡ್ತಿದ್ದೀನಿ. ನಿಧಿ ಪಾತ್ರ ತಲೆಯಲ್ಲಿ ಕೂತಿರೋದ್ರಿಂದ, ನಿಧಿಯಾಗಿ ಕಂಟಿನ್ಯೂಸ್ ಆಗಿ ಮಾಡ್ತಿರೋದ್ರಿಂದ ಇಲ್ಲಾದರೂ ಹೌದಾ ಓಕೆ ಫುಲ್ ಅಲ್ಲೂ ಅಷ್ಟೇ. ಮುಂಚೆಲ್ಲ ಸ್ವಲ್ಪ ಎಕ್ಸ್ಪ್ರೆಸಿವ್, ಇವಾಗ ಜಾಸ್ತಿ ಐಸ್ ಕ್ರೀಮ್ ತಿನ್ನಕ್ಕೆ ಹೋಗೋಣ ಈ ಥರ ಟರ್ನ್ ಆಗಿದೆ ಪಾತ್ರ. ಸೊ ಎಂಜಾಯಿಂಗ್ ಇಟ್. ಅದು ಎಂಜಾಯ್ ಮಾಡ್ತೀನಿ ಸಿಕ್ಕಾಪಟ್ಟೆ. ಓಕೆ. ಈಗ ವೀಕ್ಷಕರು ಏನು ಹೇಳ್ತಾರೆ ನಿಮಗೆ? ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಕಮೆಂಟ್ಗಳು ಬರ್ಬೋದು, ಏನು ಹೇಳ್ತಾರೆ? ಅದೇ ವೀಕ್ಷಕರು ಇಷ್ಟು ದಿನ ಒಂದು ಪಾತ್ರವಾಗಿ ನೋಡಿದ್ವಿ, ಈಗ ನಮ್ಮ ನಿಧಿಮಾ ಆಗಿ ನೋಡ್ತಾ ಇದ್ದೀವಿ. ಇಷ್ಟು ದಿನ ಒಂದು ನಿಧಿಮಾ ಇದ್ರು, ಈಗ ಇನ್ನೊಂದು ನಿಧಿಮಾ ಬಂದಿದ್ದಾರೆ ಅಂತ ಹೇಳಿ ಓ ನಿಧಿಮಾ ಅಂತ ಸಾಂಗ್ ಹಾಕಿ ಅದೆಲ್ಲ ಇದು ಮಾಡಿ. ಆ್ಯಂಡ್ ದ ವೇ ದ ಲವ್ ಅಲ್ಲ, ಅವ್ರು ಕೊಡೋ ಪ್ರೀತಿ ನಾವು ಎಷ್ಟೇ ಜನ್ಮ ಇದ್ದು ಬಂದರೂ ತೀರ್ಸೋದಕ್ಕಾಗೋದಿಲ್ಲ. ಅಷ್ಟು ಪ್ರೀತಿ ಕೊಡ್ತಾರೆ ಆ್ಯಂಡ್ ಅಷ್ಟು ಹೇಳ್ಕೊಡ್ತಾರೆ. ವೆರಿ ಡಿಫ್ರೆಂಟ್. ನನಗೆ ಒಂದೊಂದ್ಸಲ ಓಕೆ ನಾನು ಯಾವ ಇದ್ರಲ್ಲಿ ಝೋನಲ್ಲಿ ಇದ್ದೀನಿ ಅಂತ ನನಗೆ ಒಂದೊಂದ್ಸಲ ಶಾಕ್ ಆಗುತ್ತೆ. ಅಷ್ಟು ಇದು ಮಾಡ್ತಾರೆ. ದೇ ಆರ್ ವೆರಿ ಹ್ಯಾಪಿ. ನಾನು ಏನೋ ಒಂದು ಪೋಸ್ಟ್ ಹಾಕಿದ್ರು ಸರಿ, ಆವಾಗ ನೀವು ಯಾವಾಗ ಆನ್ ಸ್ಕ್ರೀನ್ ಬರೋದು, ಯಾವಾಗ ಆನ್ ಸ್ಕ್ರೀನ್ ಬರೋದು ಅಂತ ಹೇಳಿ ಅವರೇ ಮ್ಯಾನಿಫೆಸ್ಟ್ ಮಾಡಿದ್ದು ನೀವು ಈ ಸೀರಿಯಲ್ ಮಾಡಬೇಕು ಅಂತ. ಆ್ಯಂಡ್ ಅವರಿಂದ ಒಂದು ಸೀರಿಯಲ್ಗೆ ಬಂದೆ, ಈ ಪಾತ್ರನ ಮಾಡ್ತೀನಿ. ಈ ಪಾತ್ರನ ನಾನೆಷ್ಟು ಅರ್ಥ ಮಾಡ್ಕೊಂಡಿದ್ದೀನಿ ಅಲ್ವಾ ಗೊತ್ತಿಲ್ಲ, ಅವ್ರು ನನಗಿನ್ನ ಡಬಲ್ ಅರ್ಥ ಮಾಡಿಕೊಂಡು ಸಿಕ್ಕಾಪಟ್ಟೆ ಎಕ್ಸ್ಪೆಕ್ಟ್ ಮಾಡ್ತಿರೋದ್ರಿಂದ ಸೊ ಅವ್ರ ಎಕ್ಸ್ಪೆಕ್ಟೇಷನ್ಸ್ನ ಖಂಡಿತವಾಗ್ಲೂ ರೀಚ್ ಆಗಿ ಇನ್ನಷ್ಟು ಚೆಂದ ಮಾಡ್ತೀನಿ. ನಿಧಿ ಕ್ಯಾರೆಕ್ಟರ್ ತುಂಬ ಜನರಿಗೆ ರಿಲೇಟ್ ಆಗುತ್ತೆ. ಈ ಪಾತ್ರ ಜನರ ಮನಸ್ಸಲ್ಲಿ ಅಚ್ಚಳಿಯಾಗಿ ಉಳಿಯೋದಕ್ಕೆ ನಿಮ್ಮ ತಯಾರಿ ಹೇಗಿದೆ ಅಂತ? ಹೌದು, ನಿಧಿ ಪಾತ್ರ ಖಂಡಿತವಾಗ್ಲೂ ಎಲ್ಲರೂ ಮನಸ್ಸಲ್ಲಿ ಉಳಿಯೋಂಥದ್ದೇ. ಬಿಕಾಸ್ ಕಾಲೇಜ್ ಡೇಸಲ್ಲಿ ಅಥವಾ ಸ್ಕೂಲ್ ಡೇಸಲ್ಲಿ ಎಲ್ಲ ಹುಡುಗರಿಗೂ ಅವ್ರ ಪ್ರೊಫೆಸರ್ ಅಥವಾ ಟೀಚರ್ಸ್ ಮೇಲೆ ಲವ್ ಫಸ್ಟ್ ಸೈಟ್ ಅಂತ ಹೇಳ್ತಾರಲ್ಲ, ಅದಾಗುತ್ತೆ. ಸೊ ನಿಧಿಗೂ ಕೂಡ ಅಷ್ಟೇ. ಅವ್ರ ಪ್ರೊಫೆಸರ್ ಮೇಲೆ ಒಂದು ಸಿಂಪ್ಲಿಸಿಟಿ, ಅವರಿರೋ ರೀತಿ, ಅವರ ಸ್ಮೈಲ್, ಅದರಿಂದ ಅವಳಿಗೆ ಲವ್ ಆಗುತ್ತೆ. ಆ್ಯಂಡ್ ಅದರಿಂದ ಜನಕ್ಕೆ ನಾನು ಕನೆಕ್ಟ್ ಆಗ್ತೀನಿ ಅನ್ನೋ ನಂಬಿಕೆ ನನಗಿದೆ. ಆ್ಯಂಡ್ ತಯಾರಿಗಳು ಸಿಕ್ಕಾಪಟ್ಟೆ ಇದೆ. ಬಿಕಾಸ್ ಈ ಪಾತ್ರನ ನಿಭಾಯಿಸೋದು ತುಂಬ ಈಸಿ ಅಲ್ಲ, ಸಿಕ್ಕಾಪಟ್ಟೆ ಕಷ್ಟ. ಆ ಒಂದು ಬಬ್ಲಿನೆಸ್ನ ಕ್ಯಾರಿ ಮಾಡೋದು, ಇದು ಮಾಡೋದು. ಆ್ಯಂಡ್ ದ ಹೋಲ್ ಟೀಮ್ ಈ ಪಾತ್ರನ ಕೂರಿಸೋದಕ್ಕೆ ಸಿಕ್ಕಾಪಟ್ಟೆ ಕಷ್ಟಪಡ್ತಿದ್ದಾರೆ. ನಾನು ಅಷ್ಟೇ ಕಷ್ಟಪಟ್ಟಿದ್ದೀನಿ. ರಮೇಶ್ ಸರ್ ಆಗಲಿ. ಆ್ಯಂಡ್ ಈ ಪಾರ್ಟಿಗೆ ಇಷ್ಟೇ ಎಕ್ಸ್ಪ್ರೆಸಿವ್ ಬೇಕು ನನಗೆ, ಅದಕ್ಕೆ ನಾನು ಜಾಸ್ತಿ ಬೇಡ ಅಂತ ಹೇಳಿ ನೀಟಾಗಿ ಎವ್ರಿಥಿಂಗ್ ಇಸ್ ಗೋಯಿಂಗ್ ಆನ್. ಈಗ ಒಂದು ಶೋ ಮಾಡ್ಬೋದು ಅಥವಾ ಧಾರಾವಾಹಿ ಮಾಡ್ಬೋದು, ನಿಮ್ಮನ್ನು ಪೇರ್ ಮಾಡಿಬಿಡ್ತಾರೆ ಆ ಒಂದು ಆರ್ಟಿಸ್ಟ್ ಜೊತೆಗೆ. ಇದು ಆ್ಯಕ್ಚುಲಿ ಎಷ್ಟು ಪರಿಣಾಮ ಬೀರುತ್ತೆ ನಿಮ್ಮ ವೈಯಕ್ತಿಕ ಜೀವನದ ಮೇಲೆ? ಅದೊಂದು ಸೀರಿಯಲ್ ಮಾಡುವಾಗ ಅಫ್ಕೋರ್ಸ್ ಇದು ಸುಮಾರು ವರ್ಷಗಳಿಂದ ಹಾಗೇ ಇದೆ. ಬಿಕಾಸ್ ನಾನು ಸ್ಟಾರ್ಟಿಂಗಲ್ಲಿ ಬಂದಾಗ ಏನಿದು ಅಂತ ಅನಿಸ್ತು. ಬಟ್ ಇವಾಗ ಯಾವುದೇ ಒಂದು ಹುಡುಗನ ಜೊತೆ ಮಾಡಿದಾಗ ದೆಲ್ ಪೇರ್ ಅಪ್. ಸೊ ಆ ಒಂದು ಸೀರಿಯಲ್ ಇರುವಾಗ ಮಾತ್ರ ಅದಿರುತ್ತೆ. ಮತ್ತು ಬೇರೆ ಒಂದು ಪ್ರಾಜೆಕ್ಟ್ ಮಾಡಿದಾಗ ಬೇರೆಯವ್ರ ಜೊತೆ ಪೇರ್ ಅಪ್ ಮಾಡ್ತಾರೆ. ಸೊ ಅದ್ರ ಬಗ್ಗೆ ನಾವು ಅಂದರೆ ಅವ್ರು ಇಷ್ಟಪಡೋ ರೀತಿನೇ ಹಾಗೆ. ನಾವು ಅವ್ರಿಗೆ ಹೋಗಿ ನೀವು ಚೇಂಜ್ ಮಾಡ್ಕೊಳ್ಳಿ, ಅದು ಮಾಡಿ ಇದು ಮಾಡಿ ಅಂತ ಒಬ್ರಿಗೆ ಹೇಳ್ಬೋದು. ಬಟ್ ಎಲ್ರಿಗೂ ಹೋಗಿ ನೀವು ಯಾಕೆ ನಮ್ಮನ್ನ ಪೇರ್ ಮಾಡ್ತೀರ ಅಂತ ಕೇಳೋದಕ್ಕಲ್ಲ. ಬಿಕಾಸ್ ಆನ್ ಸ್ಕ್ರೀನ್ ನೋಡಿ ನಮ್ಮನ್ನ ಆ ರೀತಿ ಇಷ್ಟಪಡ್ತಾರೆ. ಸೊ ಅದು ಅವ್ರ ಇಷ್ಟ.
5 ವರ್ಷದಿಂದ ಕ್ರಶ್ ಇದೆ ಅಂತ ಹೇಳಿದ್ರಿ. ಯಾರು ಅಂತ ಹೇಳಿಲ್ಲ. ಅತಿ ಶೀಘ್ರದಲ್ಲಿ ರಿವೀಲ್ ಮಾಡ್ತೀವಿ. ಹೌದಾ? ಯಾ. ಥ್ಯಾಂಕ್ ಯು. ವೀಕ್ಷಕರಿಗೆ ಕೊನೆಯದಾಗಿ ಏನು ಹೇಳ್ತೀರಾ? ಕೊನೆಯದಾಗಿ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನನ್ನ ಮೇಲೆ ಮತ್ತು ಹಾಗೂ ನನ್ನ ತಂಡದ ಮೇಲೆ ಸ್ವಲ್ಪ ಹೆಚ್ಚು ಪ್ರೀತಿ ಕೊಡಿ. ಆ್ಯಂಡ್ ನಮ್ಮ ಸೀರಿಯಲ್ ಹೆಚ್ಚೆಚ್ಚು ಓಡಲಿ ಅಂತ ಆಶೀರ್ವಾದ ಮಾಡಲಿ. ಥ್ಯಾಂಕ್ ಯು. ಇಷ್ಟೊತ್ತು ಏಷ್ಯಾನೆಟ್ ಸುವರ್ಣ ನ್ಯೂಸ್ ಜೊತೆಗೆ ಕರುಣಾ ಧಾರಾವಾಹಿ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಹಂಚ್ಕೊಂಡಿದ್ದೀರಾ. ಥ್ಯಾಂಕ್ ಯು. ನಿಮ್ಮ ತಂಡಕ್ಕೆ ಒಳ್ಳೆಯದಾಗಲಿ. ಥ್ಯಾಂಕ್ ಯು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.